ಏನು ಅನ್ಸುತ್ತೆ ಅಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಅಂತೀವಿ ಅಲ್ವೇ. ಇವಾಗ ಏನೂ ಬರ್ತಾ ಇಲ್ಲ. ಎಲ್ಲ ಯೋಜನೆಗಳು ಯಾವ ಸಿಗ್ತಿಲ್ಲ. ಇಲ್ಲ ಯಾರಿಗೂ ಕೊಡ್ತಾರೆ. ಒಂದು 6 ತಿಂಗಳು ಕೊಟ್ಟರು, ಆಮೇಲೆ 2,000, ಆಮೇಲೆ ಇಲ್ಲವೇ ಇಲ್ಲ, ಬಂದಿಲ್ವಾ? ಬಂದೇ ಇಲ್ಲ. ಸಿದ್ದರಾಮಯ್ಯ ಅಂತ ಹೇಳಿಲ್ವಾ? ಸಿದ್ದರಾಮಯ್ಯ ಎಲ್ಲಿ ಹುಡ್ಕೊಂಡಾಗನ ಅವ್ರನ್ನ ಹೇಳಿ ನೀವು. ಅವ್ರು ಹೋಯ್ತಿದ್ರೆ ನಮ್ಮ ತಿರುಗು ನೋಡಲ್ಲ, ಅವ್ರನ್ನ ಎಲ್ಲಿ ಹುಡ್ಕೊಂಡಾಗವ ಹೇಳಿ. ಅವ್ರು ತಿಳ್ಕೊಂಡು ಕೊಡ್ತೀನಿ ಅಂದಮೇಲೆ ಅವ್ರು ಕೊಡಲೇಬೇಕಲ್ವ ನ್ಯಾಯವಾಗಿ. ಕೊಟ್ಟಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ಅವ್ರ ಇಷ್ಟ ಅದು. ಅಂದ್ರೆ ಬರುತ್ತೆ ಅಂತ ಅನ್ಸುತ್ತಾ ನಿಮ್ಗಿಲ್ಲ? ಇಲ್ಲ ಕಂಡ್ಬಿಡಿ, ಬರಲ್ಲ ಅದು, ಬರಲ್ಲ. ನಮಗೆ ಹಂಗೆ ನಿಂತೋಗಿ ಅವಾಗಲೇ 6-7 ತಿಂಗಳಾಗೋಯ್ತು. ಹೌದಾ? ನಿಂತದ್ದು 6-7 ತಿಂಗಳು. ಬರೀ 3 ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳಿ? ಇಲ್ಲ ನಮ್ಗೆ 6-7 ತಿಂಗಳಿಂದ ಬರ್ತಾ ಇಲ್ಲ. ನೀವು ಯಾರನ್ನ ಏನು ಕೇಳಿಲ್ಲ. ನಮ್ಮ ಮನೆ ಕಡೆ ಯಾರನ್ನೂ ಕೇಳಿಲ್ಲ ನಾವು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಆಗ್ಬೇಕಂತ ಪ್ರಯತ್ನ ಪಡ್ತಾರೆ. ಏನು ಅನ್ಸುತ್ತೆ? ಆಗ್ಬೇಕಾ? ಸಿಎಂ ಇದ್ರೆ ಅವರೇ ಇದ್ರೆ ಓಕೆನಾ? ಯಾರಂದ್ರೆ ಸಿದ್ದರಾಮಯ್ಯನೇ ಇರಲಿ ಬಿಡಿ. ಅವರೇ ಇರಲ್ಲ. ಅವ್ರು ಸ್ವಲ್ಪ ಬುದ್ಧಿವಂತರು, ಪರವಾಗಿಲ್ಲ. ನಮ್ಮೂರವ್ರು, ಮೈಸೂರವರು. ನೀವು ಮೈಸೂರಾ? ನಾವು ಮೈಸೂರವರೇ. ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಿ? ಇಲ್ಲ ನಮ್ಮೂರವರೇ, ಪರವಾಗಿಲ್ಲ. ನರಸಿಂಹ ನಾವು ನಮ್ಮ ತಂದೆ ಅವರೆಲ್ಲ ಸಿದ್ದರಾಮಯ್ಯ ಅವರು ಮುಂಚೆ ಅವ್ರು ಓದಕ್ಕೆ ಬಂದಾಗ ನಮ್ಮ ತಂದೆ ಅವರೆಲ್ಲ ಮಾತಾಡ್ಕೊಂಡು ಚೆನ್ನಾಗಿದ್ದವರು. ನಾವು ಚಿಕ್ಕ ಹುಡುಗಿಂದನೇ ಅವ್ರು ನೋಡ್ತಾ ಇದ್ದೀವಿ. ಅಮ್ಮ, ಕಾಂಗ್ರೆಸ್ ಸರ್ಕಾರ 2 ವರ್ಷ ಆಯಿತು ಬಂದು ಅಧಿಕಾರಕ್ಕೆ. ನಿಮ್ಗೆ ಏನು ಅನ್ಸುತ್ತೆ? ಏನು ಒಳ್ಳೆ ಕೆಲಸ ಮಾಡಿದ್ಯಾ ಸಿದ್ದರಾಮಯ್ಯ ಅವ್ರ ಬಗ್ಗೆ? ಡಿ.ಕೆ. ಶಿವಕುಮಾರ್ ಏನು ಅನ್ಸುತ್ತೆ? ನನಗೆ ಅಷ್ಟು ಅನಿಸ್ಲಿಲ್ಲ. ಅಂದ್ರೆ ಗ್ಯಾರಂಟಿಗಳು ಇರಬಾರ್ದಿತ್ತು. ಹೌದಾ? ಯಾಕೆ ಉಪಯೋಗ ಆಗಿಲ್ವಾ ನಿಮಗೆ? ನಮಗಾಗಿಲ್ಲ, ನಾವು ಟ್ಯಾಕ್ಸ್ ಪೇಡು. ಹೌದಾ? ಓಕೆ, ಟ್ಯಾಕ್ಸ್ ಪೇ ಮಾಡ್ತಿದ್ರು, ಓಕೆ, ಬಂದಿಲ್ಲ ಸರಿ. ಬಟ್ ಆದರೆ ಈಗೇನು ಅಧಿಕಾರ ನಡೆಸ್ತಿದ್ದಾರೆ ಇಷ್ಟು ವರ್ಷ, ಏನು ಅನಿಸ್ತದೆ? ಸಿದ್ದರಾಮಯ್ಯ ಓಕೆನಾ, ಚೆನ್ನಾಗಿ ಮಾಡ್ತಿದ್ದಾರಾ? ಐ ಡೋಂಟ್ ನೋ, ಯು ಶುಡ್ ಆಸ್ಕ್ ಸಂಬಡಿ ಹೂ ಈಸ್ ಇಂಟು ಪ್ರಾಪರ್ ಪಾಲಿಟಿಕ್ಸ್. ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಪಾಲಿಟಿಕ್ಸ್? ನಾಟ್ ಮಚ್. ಟೀಕೆ ಬರಬೇಕು ಅಂತ ನಮಗೆ ಇದೊಂದು ಇದೆ. ಯಾಕಂದರೆ ಅವ್ರ ಡ್ಯೂಟಿ ನಾವು ಮಾಡಿದ್ದೀವಿ, ಡ್ರೈವರ್ ಆಗಿದ್ದೀನಿ. ಅದರಿಂದ ಅವರು ಒಳ್ಳೆ ಇದೆ. ಅವ್ರು ಮಾತಾಡೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಅವರು ಅಂದರೆ ನಿಮ್ಮ ಒತ್ತಾಯ ಏನು? ಡಿ.ಕೆ. ಶಿವಕುಮಾರ್ CM ಆಗ್ಬೇಕಂತನಾ? ಚೇಂಜ್ ಮಾಡಬೇಕು ಅಂತ. ಇಲ್ಲ ಬೇರೆ ಯಾರಿಗೂ ಕೊಡ್ತಾರೆ ಅಂತ ಇವಾಗ ನ್ಯೂಸ್ ಒಳಗೆ ನೋಡಿದೆ. 5 ಜನ ಅಂತೆ, 5 ಜನದೊಳಗೆ ಒಬ್ರು ಕೊಡ್ತಾರಂತೆ. ಅದಕ್ಕೆ ಇವ್ರಿಗೆ ಅದೇ ಹೇಳೋದು, ಇಬ್ಬರಿಗೆ ಲಾಭ, ಮೂರನೇಗೆ ಲಾಭ ಅಂತಾರಲ್ಲ, 2ನೇಗೆ 3ನೇಗೆ ಲಾಭ, ಹಂಗೆ ಆಗುತ್ತೆ ಏನೋ ಒಂದು ಡೌಟು. ಅದರಿಂದ ಡಿ.ಕೆ. ಕೊಟ್ಟರೆ ಒಳ್ಳೇದು, ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿ ತೋರಿಸ್ತಾರೆ. ಈಗ ಸರ್ಕಾರ ಇಷ್ಟು ದಿನ ಏನಿತ್ತಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರು ಇಡೀ ಕಾಂಗ್ರೆಸ್ ಬಗ್ಗೆನೇ ಹೇಳಿ. ಅದೇನೆ ಕಾಂಗ್ರೆಸ್ ಪಕ್ಕನೇ ಹೇಳ್ತಾ ಇದ್ದೀನಿ. ಡಿ.ಕೆ. ಇಲ್ಲ ಅಂದರೆ ಸಿದ್ದರಾಮಯ್ಯ, ಯಾಕಂದರೆ ಅವ್ರ ಕಡೆಯಿಂದನೇ ಅರ್ಧ ಓಟ್ ಬಂದಿದ್ದು. ಯಾರಿಂದ? ಡಿ.ಕೆ. ಶಿವಕುಮಾರ್. ಹೌದು, ಕಾಂಗ್ರೆಸ್ಗೆ ಅರ್ಧ ಓಟ್ ಬಂದಿದ್ದು ಡಿ.ಕೆ. ಶಿವಕುಮಾರಿಂದ, ಸಿದ್ದರಾಮಯ್ಯಂದ ಅಲ್ಲ. ಸಿದ್ದರಾಮಯ್ಯಂದು ಏನೂ ಇಲ್ಲ. ಇವಾಗ ಎಲ್ಲ ಅವ್ರದ್ದೇ ಮಾತಾಡಿಕೊಂಡು ಎಲ್ಲ ಅವ್ರದ್ದೇ ಇಟ್ಕೊಂಡಿದ್ದಾರೆ. ಡೈರೆಕ್ಟಾಗಿ ಹೇಳ್ತೀನಿ, ಬೇಕಾದ್ರೆ ಹೇಳಿದ್ದೀನಿ ಆಲ್ರೆಡಿ ನಿಮ್ಮ ಹತ್ರ. ಇವಾಗ ನಾನೇನು ಹೇಳೋದು ಅಂದರೆ ಅವ್ರಿಗೆ ಡಿ.ಕೆ. ಕೊಟ್ಟರೆ ಒಳ್ಳೆಯದು ಅಷ್ಟೇ. ಹೌದು, ಒಳ್ಳೆಯದು ಅಷ್ಟೇ. ಮಾಡಿ ತೋರಿಸ್ತಾರೆ ಕೆಲಸ. ಸಪಾಸಿಟಿ ಇದೆ, ಹೇಳೋದು ದೊಡ್ಡದಲ್ಲ, ಇದೆ ಅವ್ರಿಗೆ. ಯಾಕಂದರೆ ಎಸ್.ಎಂ. ಕೃಷ್ಣದು ಶಿಷ್ಯ ಅವರು. ಗೊತ್ತಾಯ್ತಾರ? ನಾವು ಎಸ್.ಎಂ. ಕೃಷ್ಣದು ಪಾದಯಾತ್ರೆಗೆ ಮಾಡಿದ್ದೀನಿ ಡ್ಯೂಟಿ. ನಾನು ಬಂದು ಇವ್ರ ಹತ್ರ ಇದ್ದೀನಿ, ಅವ್ರ ಹತ್ರ ಇದ್ದೀನಿ ಅಂತ ಹೇಳೋದಿಲ್ಲ. ನಾನು ಇದ್ದಿದ್ದು ವಿಜಯ ಮಲ್ಯ ಹತ್ರ ಡ್ರೈವರ್ ಆಗಿ ರಿಟೈರ್ಡ್ ಆಗಿದ್ದೀನಿ. 10 ವರ್ಷ ಆಯಿತು. ಬರಬೇಕು ಅಂತ ನಮ್ಮ ಐಡಿಯಾ ಅಷ್ಟೇ. ಅದೊಂದು ಏನು ಬಡವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದು ಬಸ್ಸು ಫೇರ್ ಲೇಡೀಸ್ಗೆ ಫ್ರೀ ಕೊಟ್ಟಿದ್ದಾರೆ. ಅದ್ರ ಮುಂಚೆ ಯಾರು ಸರ್ಕಾರ ಕೊಟ್ಟಿಲ್ಲ. ಮತ್ತು ಲೇಡೀಸ್ಗೆ 2 ಸಾವಿರ ತಿಂಗಳಿಗೆ ಕೊಡ್ತಾಯಿದ್ದಾರೆ. BJP ಇರುವಾಗ ಏನು ಕೊಟ್ಟಿದ್ದರು? BJP ಬಂದು ಯಡಿಯೂರಪ್ಪ ಇರುವಾಗ ಬಡವರಿಗೆ ಏನು ಕೊಟ್ಟಿದ್ದಾನೆ ಅವನು? ಏನು ಕೊಟ್ಟಿಲ್ಲ. ಇವರು ಅದಾದರೂ ಏನೋ ಕೊಟ್ಟಿದ್ದಾರೆ, ಬಡವರಿಗೇನೋ ಸೇವೆ ಮಾಡ್ತಾರೆ. ಏನೋ ಇವಾಗ ಒಳಗೆ ಈ ಮುಖ್ಯಮಂತ್ರಿಗೆ ಗಲಾಟೆ ಮಾಡ್ತಾ ಇದ್ದಾರೆ. ಅದು ಎಸಿಗೆ ಅದು ಈಗದ ಮಟ್ಟಿಗೆ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ ಬೇಕಾದ್ರೆ ಚೇಂಜ್ ಮಾಡಿಕೊಳ್ಳಿ ಅವರು. ಅದು ಬೇಕಾದ್ರೆ ಬೇರೆ ಯಾರಿಗೊಂದು ಚಾನ್ಸ್ ಕೊಡಿ. ಇವಾಗ ಯಾರಿಗೇನು ಕೊಡ್ತಾರೆ? ಅದರಲ್ಲಿ 5-6 ಜನ ಇದ್ದಾರೆ, ಎಲ್ಲರೂ ಬಿಟ್ಟು ಕೊಡ್ತಾರಾ? ಅನ್ನೆಸರಿ ಗಲಾಟೆ ಅಲ್ಲ ಅದು. ಇರೋದನ್ನು ಇಟ್ಟು ಕಂಟಿನ್ಯೂ ಮಾಡಿ, ನೆಕ್ಸ್ಟ್ ಬೇಕಾದ್ರೆ ಬೇರೆ ಯಾರಾದರೂ ತೋರಿಸಿ ಫೈಟ್ ಮಾಡಲಿ. ಹೇಳ್ತಾರೆ. ಇವಾಗ ಅದು ಈಗ ಬಿಟ್ಟು ಕೊಡಬೇಕಾದ್ರೂ ಅಲ್ಲಿ ಇನ್ನೂ ನಮ್ಮ 4-5 ಜನ ಇದ್ದಾರಲ್ಲ ಗಲಾಟೆ ಮಾಡೋರು, ಅವರು ಸುಮ್ಮನೆ ಇರ್ತಾರಾ? ಅದೇ ಪ್ರಾಬ್ಲಮ್ಮು. ಇನ್ನೊಂದು ಈಗ BJPಯಲ್ಲಿ ಬಂತು ಇತ್ತು. BJPಯಲ್ಲಿ ಏನು ಇಂಪ್ರೂವ್ಮೆಂಟ್ ನಾನು ನೋಡಲಿಲ್ಲ ಇದ್ದು.
ಆವಾಗ ಸೆಂಟ್ರಲಲ್ಲಿ ಡಬಲ್ ಇಂಜಿನ್ ಹೇಳಿದ್ರು ಅವರು ಮೋದಿ ಅವರು. ಏನು ಡಬಲ್ ಇಂಜಿನ್ ಆಗಿ ನಮಗೆ ಸಿಂಗಲ್ ಇಂಜಿನ್ ಕೆಲಸನೂ ಆಗಲಿಲ್ಲ. ಅರ್ಥ ಆಯ್ತಾ? ಯಾಕೆ ಪಾಲಿಟಿಕಲ್ ಪಾರ್ಟಿ ಯಾವುದೂ ಇರಲಿ, ಎಲ್ಲರೂ ಕಳ್ಳರೇ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕದ್ಯಾದ ಯಾರು ಬರ್ತಾರೆ? ಇಲ್ಲ ಅದೇನಲ್ಲ, ಅದು ಮಾಡೋದವರು ಅಡ್ಜಸ್ಟ್ಮೆಂಟ್ ಮಾಡೋದು ಸರ್ಕಾರ ಯಾರೂ ಇಲ್ಲ, ಎಲ್ಲರೂ ಮಾಡ್ತಾರೆ. ಅದೇ ಹೇಳೋದು, ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ ನೋಡ್ಬೇಕಷ್ಟೇ, ಅಷ್ಟೇ. ಅದೇ ನಮ್ಮ ಅಭಿಪ್ರಾಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.